Hi, hello, welcome back to you all to my channel. It's me Basavaraj D. I'm very excited to discuss with you about elastic collision in two dimensions. Elastic collision in two dimensions in the laboratory frame of reference. ನಾವು ಲ್ಯಾಬ್ರೇಟರಿ ಫ್ರೇಮ್ ಆಫ್ ರೆಫರೆನ್ಸ್ ಆಧಾರವಾಗಿಟ್ಕೊಂಡು ನಾವಿಲ್ಲಿ ಎಲಾಸ್ಟಿಕ್ ಕೊಲಿಜನನ್ನು ಇನ್ನು ಟೂ ಡೈಮೆನ್ಷನಲ್ ಎಲಾಸ್ಟಿಕ್ ಕೊಲಿಜನ್ ಬಗ್ಗೆ ಡಿಸ್ಕಷನನ್ನು ಮಾಡೋಣ. Let us consider two particles mass m1 and m2. m1 is having some initial velocity, that is u1. m2 is at rest position, it is at on the rest, that's why we take u2. Velocity of the second particle is 0. This is before collision. ಇದೇನು ನಮ್ಗೆ ಬಿಫೋರ್ ಕೊಲಿಜನ್ ಕಂಡೀಷನ್ ಒಳಗೆ ಏನಿದೆ ನಮ್ಗೆ m1 ಅಂತಕ್ಕಂಥ ಪಾರ್ಟಿಕಲ್ದು ಅದಕ್ಕೊಂದು ಸಮ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆ ಅಲಾಂಗ್ ದ ಎಕ್ಸ್ ಆಕ್ಸಿಸ್. ಸೆಕೆಂಡ್ ಪಾರ್ಟಿಕಲ್ m2 ಪಾರ್ಟಿಕಲ್ ಅದು ರೆಸ್ಟ್ ಪೊಸಿಷನ್ ಒಳಗಿರೋದ್ರಿಂದ ಅದರದ್ದು ವೆಲಾಸಿಟಿ ಏನಾಗಿದೆ ನಮಗೆ ಸದ್ಯ ಮಟ್ಟಿಗೆ 0 ಆಗಿದೆ. ಆಫ್ಟರ್ ಕೊಲಿಜನ್ ಏನಾಗ್ತದೆ, ಈ m1 ಬಂದು m2 ಕೊಲಿಜನ್ ಆದಾಗ ಇದು m2 ಮತ್ತು m1 ಪಾರ್ಟಿಕಲ್ದ ಸ್ಥಳಾಂತರ ಏನಾಗಿರ್ತದೆ, ಅದರದ ಫ್ಯೂಚರ್ ಏನಾಗಿರ್ತದೆ ಅನ್ನೋದು ಪ್ರಿಡಿಕ್ಟ್ ಮಾಡಬೇಕಾದಾಗ ಯಾವ ನಮ್ಗೆ m1 ಕೊಲೈಡ್ಸ್ ವಿತ್ m2 ಆದಾಗ ಟೂ ಪಾರ್ಟಿಕಲ್ m1 ಆ್ಯಂಡ್ m2 ಏನಾಗ್ತವೆ ರೀ, ಸ್ಕ್ಯಾಟರ್ಡ್ ಫ್ರಮ್ ದ ಮೀನ್ ಆಕ್ಸಿಸ್, ಮೀನ್ ಪಾತ್, ಒಂದು ಮೀನ್ ಪಾತಿಂದ ಸ್ಕ್ಯಾಟರ್ಡ್ ಆಗ್ತವೆ, ಮೇಕಿಂಗ್ ಸಮ್ ಆ್ಯಂಗಲ್ θ1 ಆ್ಯಂಡ್ θ2. θ1 m1 having some velocity v1, m1 v1 makes an angle θ1, m2 v2 makes an angle θ2. ಏನಾದ್ರೆ ಸ್ಕ್ಯಾಟರ್ಡ್ ಆದಾಗ ನಮಗೆ ಸಮ್ ಆ್ಯಂಗಲನ್ನು ಕ್ರಿಯೇಟ್ ಮಾಡಿ ಮೂವ್ ಆಗ್ತವೆ. ಒಂದು ಪಾರ್ಟಿಕಲ್ಲು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಮೂವ್ ಆದರೆ ಇನ್ನೊಂದು ಪಾರ್ಟಿಕಲ್ ಏನಾಗ್ತದೆ ನೆಗೆಟಿವ್ ವೈ ಆಕ್ಸಿಸ್ ಕಡೆ ನಮ್ಗೆ ಮೂವ್ ಆಗ್ತದೆ, ಸ್ಕ್ಯಾಟರ್ಡ್ ಆಗ್ತವೆ. ಸೊ ಹೀಗೆ ನಾವು ಇದು ಆಫ್ಟರ್ ಕೊಲಿಜನ್. ಬಿಫೋರ್ ಕೊಲಿಜನ್ ಓನ್ಲಿ ಫಸ್ಟ್ ಪಾರ್ಟಿಕಲಿಗೆ ಮಾತ್ರ ವೆಲಾಸಿಟಿ ಇತ್ತು, ಸೆಕೆಂಡ್ ಪಾರ್ಟಿಕಲ್ ವೆಲಾಸಿಟಿ 0 ಇತ್ತು. ಆಫ್ಟರ್ ಕೊಲಿಜನ್ ಏನಾಗ್ತದೆ ರೀ, ಎರಡೂ ಪಾರ್ಟಿಕಲ್ ಸ್ಕ್ಯಾಟರ್ಡ್ ಆಗಿರೋದ್ರಿಂದ m1 ಹ್ಯಾವಿಂಗ್ ಸಮ್ ವೆಲಾಸಿಟಿ v1, m2 ಹ್ಯಾವಿಂಗ್ ಸಮ್ ವೆಲಾಸಿಟಿ v2. ಹೌದಾ, ಎರಡೂ ಪಾರ್ಟಿಕಲ್ಗೆ ಮಾಸ್ ಇದೆ. ನಾವು ಈ ಎರಡನ್ನೂ ಮಾಸನ್ನು ಆ್ಯಡ್ ಮಾಡಿದರೆ ಬರ್ತಕ್ಕಂಥ ರಿಸಲ್ಟ್ ಏನಾಗಿರ್ತದೆ, ದಟ್ ಈಸ್ ಈಕ್ವಲ್ ಟು ದ ವೆಲಾಸಿಟಿ ಆಫ್ ದ ಫಸ್ಟ್ ಪಾರ್ಟಿಕಲ್. ಇವೆರಡನ್ನು ನಾವು ಆ್ಯಡ್ ಮಾಡಿದಾಗ ವೆಲಾಸಿಟಿ ಆಫ್ m1 v1 ಪ್ಲಸ್ ವೆಲಾಸಿಟಿ ಆಫ್ m2 v2 ಮಾಡಿದಾಗ ಬರ್ತಕ್ಕಂಥ ಫೈನಲ್ ಆನ್ಸರ್ ಅಥವಾ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು ದ ವೆಲಾಸಿಟಿ ಆಫ್ ದ ಫಸ್ಟ್ ಪಾರ್ಟಿಕಲ್, ಇನಿಷಿಯಲ್ ಪಾರ್ಟಿಕಲ್. ಅದನ್ನು ನಾವು ಪ್ರೂವ್ ಮಾಡ್ಬೇಕು. ಅದನ್ನು ಪ್ರೂವ್ ಮಾಡ್ಬೇಕಂದಾಗ ನಮಗೇನು ಬೇಕಾಗ್ತದೆ, ಇಲ್ಲಿ ನಾವು ಕನ್ಸರ್ವೇಟಿವ್ ಎನರ್ಜಿನ ಟ್ರೈ ಮಾಡ್ಬೇಕು, ಕನ್ಸರ್ವೇಟಿವ್ ಆಗಿದೆ ಅನ್ನೋದು ಚೆಕ್ ಮಾಡಬೇಕು. ಹಾಗಾಗಿ ನಾವಿಲ್ಲಿ ಫಸ್ಟ್ ಏನು ಮಾಡೋಣ, ಇಲ್ಲಿ v1 v2, ಈ v1 v2 ಅಂದ್ರೆ ಏನು ರೀ, ಇಟ್ ಈಸ್ ದ velocity of the particle after collision. Now applying the law of conservation of linear momentum along x-axis. ಈ ಒಂದು x-axis ಮೇಗಿರ್ತಕ್ಕಂಥ ಪಾರ್ಟಿಕಲ್ದೊಂದು ಲೀನಿಯರ್ ಮೊಮೆಂಟಮ್ ಕನ್ಸರ್ವ್ ಇದೆ ಅಥವಾ ನಾನ್ ಕನ್ಸರ್ವ್ ಇದೆ ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ಕನ್ಸರ್ವೇಟಿವ್ ಫೋರ್ಸ್ ಏನಾಗ್ತದೆ ರೀ, ಇಂಟರ್ನಲ್ ಎನರ್ಜಿ ಈಕ್ವಲ್ಸ್ ಟು ದ ಎಕ್ಸ್ಟರ್ನಲ್ ಎನರ್ಜಿ. ಸೊ ನಾವೇನಂತ ತಗೋಬೋದು ಇಲ್ಲಿ, m1 u1 is the mass and velocity of the first particle. ನಮಗೆ ಗೊತ್ತದೆ m2 v2 u2 ಈಸ್ ಈಕ್ವಲ್ಸ್ ಟು 0. ಸೊ ಏನಾಗ್ತದೆ ನಮ್ಗೆ ಸೆಕೆಂಡ್ ಪಾರ್ಟಿಕಲ್ದ ವೆಲಾಸಿಟಿ 0 ಆದಾಗ ಆಫ್ಟರ್ ಇದು ಬಿಫೋರ್ ಕೊಲಿಜನ್, ದಿಸ್ ಟರ್ಮ್ ಈಸ್ ಬಿಫೋರ್ ಕೊಲಿಜನ್. ಆಫ್ಟರ್ ಕೊಲಿಜನ್ ಏನಾಗ್ತದೆ, m1 ಹ್ಯಾವಿಂಗ್ ಸಮ್ ವೆಲಾಸಿಟಿ v2, m2 ಹ್ಯಾವಿಂಗ್ ಸಮ್ ವೆಲಾಸಿಟಿ v2. ಸೊ m1 v1 ಅಲಾಂಗ್ ದ ಎಕ್ಸಿಸ್ ಇರೋದ್ರಿಂದ ನಾವೇನು ತೊಗೋಬೋದು, ಇದು ಯು ಟೇಕ್ ಸಮ್ ಕಾಸ್ ಥೀಟಾ. ಅದನ್ನು ಟ್ರಿಗ್ನೋಮೆಟ್ರಿಯನ್ನು ಡ್ರಾ ಮಾಡಿದಾಗ ನಮಗೇನು ಸಿಗ್ತದೆ, ಅಲ್ಲಿ m1 v1 ಕಾಸ್ ಥೀಟಾ ಪ್ಲಸ್ m2 v2 ಕಾಸ್ ಥೀಟಾ. ಇದು ಆಫ್ಟರ್ ಕೊಲಿಜನ್, ಇದು ಬಿಫೋರ್ ಕೊಲಿಜನ್, ದಿಸ್ ಈಸ್ ಅವರ್ ಆಫ್ಟರ್ ಕೊಲಿಜನ್. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ವಿ ಅಪ್ಲೈಯಿಂಗ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಲಾಂಗ್ ದ ವೈ ಆಕ್ಸಿಸ್. ಅಲಾಂಗ್ ದ ಈ ವೈ ಆಕ್ಸಿಸ್ ಮೇಲೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯಾವುದಿದೆ ರೀ, ಒಂದು ಪಾಸಿಟಿವ್ ಡೈರೆಕ್ಷನ್ ಆಗಿದೆ, ಇನ್ನೊಂದು ನೆಗೆಟಿವ್ ಡೈರೆಕ್ಷನ್ ಆಗಿದೆ. ಇವೆರಡಕ್ಕೂ ನಮ್ಗೆ ಲೀನಿಯರ್ ಮೊಮೆಂಟಮ್ ಕನ್ಸರ್ವ್ ಆಗುತ್ತೆ. ಬಟ್ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಅಲಾಂಗ್ ದ ವೈ ಆಕ್ಸಿಸ್, ಹಂಗಾರೆ ಎಕ್ಸ್ ಆಕ್ಸಿಸ್ ಏನಾಗ್ತದೆ, ಎಕ್ಸ್ ಆಕ್ಸಿಸ್ ಓಲ್ ಈಕ್ವಲ್ಸ್ ಟು ದ 0. ಸೊ ಇಲ್ಲೇನಾಗ್ತದೆ ನಮ್ಗೆ, ಈ ಫಸ್ಟ್ ಪಾರ್ಟಿಕಲ್ ಆ್ಯಂಡ್ ಸೆಕೆಂಡ್ ಪಾರ್ಟಿಕಲ್ ಬಿಫೋರ್ ಕೊಲಿಜನ್ ಈಕ್ವಲ್ಸ್ ಟು 0, ಎರಡು 0 ಆದಾಗ ನಮ್ಗೆ ಆಫ್ಟರ್ ಕೊಲಿಜನ್ ಏನಿದೆ, ನಮ್ಗೆ m1 v1 sin θ1 ಮೈನಸ್ m2 v2 sin θ2 ಅಂದ್ರೆ ನಮ್ಗೆ ಇಲ್ಲೇನು ರೀ, ಎರಡು ಕ್ವಾಡ್ರೇಟ್
ಪಾಸಿಟಿವ್ ಕ್ವಾಡ್ರೇಟ್ ನೆಗೆಟಿವ್ ಕ್ವಾಡ್ರೇಟ್. ಪಾಸಿಟಿವ್ ಕ್ವಾಡ್ರೇಟ್ ಒಳಗೆ ಒಂದು ಪಾರ್ಟಿಕಲ್ ಮೂವ್ ಆದರೆ ನೆಗೆಟಿವ್ ಕ್ವಾಡ್ರೇಟ್ ಒಳಗೆ ಇನ್ನೊಂದು ಪಾರ್ಟಿಕಲ್ ಮೂವ್ ಆಗ್ತಾಯಿದೆ ನಮಗೆ, ಅಥವಾ ಸ್ಕ್ಯಾಟರ್ಡ್ ಆಗ್ತಾಯಿದೆ. ಸ್ಕ್ಯಾಟರ್ಡ್ ಆಗಿರೋದ್ರಿಂದ ನಾವೇನು ತೊಗೋಬೋದು, ಇಲ್ಲಿ ನಮ್ಗೆ ಅಪೋಸಿಟ್ ಸೈನನ್ನು ಕನ್ಸಿಡರ್ ಮಾಡ್ತೀವಿ ನಾವು. m1v1 sin θ, m2v2 sin θ 2. m1v1 sin θ 1 ಮೈನಸ್ m2v2 sin θ. ಜಸ್ಟ್ ನಾವೀಗ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಣ. m1v1 sin θ 1 ಈಕ್ವಲ್ ಟು m2v2 sin θ 2. ದಟ್ ಈಸ್ ಇಕ್ವೇಷನ್ ನಂಬರ್ 2. ಈಗ ನಾವು ಎಲಾಸ್ಟಿಕ್ ಕೊಲಿಜನ್ ಅಂದರೆ ಯಾವಾಗ ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಜೊತೆ ಕೊಲೈಡ್ ಆದಾಗ ಅದ್ರ ಕೈನೆಟಿಕ್ ಎನರ್ಜಿ ರಿಮೇನ್ಸ್ ಕನ್ಸರ್ವ್ಡ್ ಆಗಿತ್ತು ಅಂತಂದರೆ ನಾವು ಅದಕ್ಕೆ ಏನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆ್ಯಸ್ ಎಲಾಸ್ಟಿಕ್ ಕೊಲಿಜನ್. ಎಲಾಸ್ಟಿಕ್ ಕೊಲಿಜನ್ ಕನ್ಸರ್ವ್ ಆಗ್ತದೆ ಮೀನ್ಸ್ ಏನು, ಕೈನೆಟಿಕ್ ಎನರ್ಜಿ ನಾವು ಕನ್ಸರ್ವಿಟಿನ ಚೆಕ್ ಮಾಡ್ಬೇಕು. ಈಗ ಅಪ್ಲೈಯಿಂಗ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಕೈನೆಟಿಕ್ ಎನರ್ಜಿ ಅಂದರೆ ಕೈನೆಟಿಕ್ ಎನರ್ಜಿ ಯಾವ ಥರ ತಗೋದು, ಜಸ್ಟ್ k is equal to half mv square. Now first particle having some velocity, so we take the kinetic energy of the first particle is half m1 u1 square plus this is equals to 0 because velocity of the second particle is 0. Before collision is the velocity of the second particle is 0, so we take 0 equals to half m1 v1 square. This is after scattering m1 v2 m2 v2. This is also after scattering negative quadrant. This is in positive quadrant. Kinetic energy of the theta m1 particle, kinetic energy of the m2 particle. So this ಈ equation ಈ ನಂಬರ್ನ ಇದನ್ನೇನು ತೊಗೊಂಡು equation ನಂಬರ್ 3. ಇನ್ನು ಪರ್ಟಿಕ್ಯುಲರ್ಲಿ ಒಂದು ಕಂಡೀಷನನ್ನು ಫಾಲೋ ಮಾಡಬೇಕಾಗ್ತದೆ. ಇಫ್ ಸಪೋಸ್ m1 ಈಕ್ವಲ್ಸ್ ಟು m2, ನಾವು m1 ಮತ್ತು m2 ಈ ಎರಡು ಇನಿಷಿಯಲ್ ರೆಸ್ಟ್ ಪೊಸಿಷನ್ ಇರ್ತಕ್ಕಂಥ ಪಾರ್ಟಿಕಲ್ಲು ಕೊಲೈಡ್ ಆಗ್ತಕ್ಕಂಥ ಪಾರ್ಟಿಕಲ್ ಮಾಸ್ ಸೇಮ್ ಇದ್ದಾಗ ಏನಾಗ್ತದೆ, ಸೇಮ್ ಕಂಡೀಷನ್ ತೊಗೊಂಡ್ರೆ ಫ್ರಮ್ ಇಕ್ವೇಷನ್ 1 ಇಕ್ವೇಷನ್ ಏನಾಗ್ತದೆ ರೀ, ಮೂರು ಕಡೆ ನಮ್ಗೆ m ಬರೋದ್ರಿಂದ ಮೀನ್ಸ್ m1 u1 ಈಕ್ವಲ್ಸ್ ಟು mv1 cos θ 1 ಪ್ಲಸ್ m2 v2 cos θ 2. ಇಲ್ಲಿ ನಾವು m1 ಈಕ್ವಲ್ಸ್ ಟು m2 ಇರೋದ್ರಿಂದ m ಈಕ್ವಲ್ ಟು u1 m ಕಾಮನ್ v1 cos θ 1 ಪ್ಲಸ್ v2 cos θ 2 ಅಲ್ವಾ. m ಗೆಟ್ ಕ್ಯಾನ್ಸರ್, ರಿಮೈನಿಂಗ್ ಏನು u1 v1 cos θ 1 v2 cos θ 1. ಇಕ್ವೇಷನ್ 1 ಏನಾಗ್ತದೆ, u1 v1 cos θ 1 ಪ್ಲಸ್ v2 cos θ 2. ದಿಸ್ ಇಸ್ ಇಕ್ವೇಷನ್ ನಂಬರ್ 6. ಫ್ರಮ್ ಇಕ್ವೇಷನ್ 2 ಏನಾಗ್ತದೆ, ಸಿಮಿಲರ್ ವೇ ಇಲ್ಲೂ ಸಹ ನಮ್ಗೆ m ಎರಡು ಕಡೆ m ಕ್ಯಾನ್ಸಲ್ ಆಗೋದ್ರಿಂದ v1 sin θ 1 ಈಕ್ವಲ್ಸ್ ಟು v2 sin θ 2. the velocity of the particle 1 equals to velocity of the particle 2 ಇದು ಆಫ್ಟರ್ ಕೊಲಿಷನ್. ಎರಡದ್ದು ವೆಲಾಸಿಟಿ ನಮಗೇನಿರ್ತದೆ ರಿಮೈನ್ ಸೇಮ್ ಇತ್ತು ಅಂದರೆ ಇಟ್ ಈಸ್ ಅ ಕನ್ಸರ್ವ್ಡ್. ಓಕೆ, ಈಗ ನಾವು ಈಕ್ವೇಷನನ್ನು ಫ್ರಮ್ ದ ಇಕ್ವೇಷನ್ ನಂಬರ್ 4 ಇಂದ ಏನಿರ್ತದೆ ರೀ, ಏನು ಕನ್ಸಿಡರ್ ಮಾಡೋದು ಈ ಇಕ್ವೇಷನ್ ಅಂತಂದಾಗ ನಾವು u1 is the velocity of the first particle, vn is the velocity of the first particle after ಬಿಫೋರ್ ಕೊಲಿಷನ್ ಆಫ್ಟರ್ ಕೊಲಿಷನ್. ಎರಡನ್ನೂ ಒಂದು ಸೈಡ್ ತೊಗೊಳ್ಳೋಣ, ಒಂದು ಕಡೆ ನಾವು ಶಿಫ್ಟ್ ಮಾಡ್ಕೊಂಡಾಗ u1 v1 cos θ 1 ದಟ್ ಈಸ್ ಈಕ್ವಲ್ ಟು v2 cos θ 2 ಅಂದರೆ ನಮಗೆ u1 ಫಸ್ಟ್ ಪಾರ್ಟಿಕಲ್ ಒಳಗಡೆ ನಾವು ಸೆಕೆಂಡ್ ಸ್ಕ್ಯಾಟರ್ಡ್ ಪಾರ್ಟಿಕಲ್ದು ವೆಲಾಸಿಟಿಯನ್ನು ಮೈನಸ್ ಮಾಡಿದರೆ ನಮಗೇನು ಸಿಗ್ತದೆ ರೀ, ವಿ ವಿಲ್ ಗೆಟ್ ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್. ಇಟ್ ಮೀನ್ಸ್ ಈ ಒಂದು ಇನಿಷಿಯಲ್ ಪಾರ್ಟಿಕಲ್ಗೆ ನಮ್ಮದು ವೆಲಾಸಿಟಿ ಇದೆಯಲ್ಲ, ಈ ವೆಲಾಸಿಟಿ ಒಳಗೆ ಸಪೋಸ್ ನಾವು m1 v1 ಈ ಪಾರ್ಟಿಕಲ್ ಇದ್ರದ್ದು ವೆಲಾಸಿಟಿನ ಮೈನಸ್ ಮಾಡಿದ್ರೆ ನಮ್ಗೆ ಸೆಕೆಂಡ್ ಪಾರ್ಟಿಕಲ್ದು ಏನಾಗ್ತದೆ, ನಮ್ಗೆ ಒಂದು ವೆಲಾಸಿಟಿ ಸಿಗ್ತದೆ. ಸಪೋಸ್ ನಾವು ಇದ್ರೊಳಗೆ ಇದು ಮೈನಸ್ ಮಾಡಿದ್ರೆ ನಮ್ಗೆ ಫಸ್ಟ್ ಪಾರ್ಟಿಕಲ್ದು ವೆಲಾಸಿಟಿ ನಮ್ಗೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಹಾಗಾಗಿ ನಾವೇನು ತೊಗೊಂಡ u1 ಮೈನಸ್ v1 cos θ 1 ಈಕ್ವಲ್ ಟು v2 cos θ 2. ಈಗ ನಾವು ಈ ಇಕ್ವೇಷನ್ಗೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. u1 ಮೈನಸ್ v1 cos θ 1 v2 cos θ 2 ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ನಾವು ಸ್ಕ್ವೇರಿಂಗ್ ಅಂತ u1 v1 cos θ 2 a ಮೈನಸ್ b ಹೋಲ್ ಸ್ಕ್ವೇರ್ ಏನಾಗ್ತದೆ ನಮ್ಗೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಸೊ ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡೋಣ. u1 ಸ್ಕ್ವೇರ್
plus v1 square cos square theta minus 2ab ಅಂದರೆ u1 v1 cos theta that's equals to v square cos square theta. ಹೌದಾ? ಆಲ್ಸೋ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಇನ್ ಇಕ್ವೇಷನ್ ನಂಬರ್ 5. ಇಕ್ವೇಷನ್ ನಂಬರ್ 5ನ ಎರಡು ಕಡೆ ನಾವು ಸ್ಕ್ವೇರ್ ಮಾಡಿದಾಗ ಏನು ಸಿಗ್ತದೆ ನಮ್ಗೆ v1 sin square theta 1 v2 square sin square theta 2. ದಿಸ್ ಇಸ್ ಇಕ್ವೇಷನ್ ನಂಬರ್ 7. ಈಗ ನಾವಿಲ್ಲಿ ಇಕ್ವೇಷನ್ 7 ಮತ್ತು ಇಕ್ವೇಷನ್ 6ಅನ್ನು ಆ್ಯಡ್ ಮಾಡಿದರೆ ನಮ್ಗೆ ಏನು ಸಿಗ್ತದೆ ರೀ? ಇಫ್ ವಿ ಆ್ಯಡ್ ಇಕ್ವೇಷನ್ ನಂಬರ್ 6 ಪ್ಲಸ್ ಇಕ್ವೇಷನ್ ನಂಬರ್ 7 ವಿ ಗೆಟ್ u1 square plus v1 cos square theta 1 plus v2 sin square theta 1. ಅಂದರೆ ರೈಟ್ ಸೈಡ್ದನ್ನು ಲೆಫ್ಟ್ ಸೈಡನ್ನು ಎಲ್ ಎಚ್ ಎಸ್ ಸೈಡ್ ಆ್ಯಡ್ ಮಾಡಿರಿ. ಎಲ್ ಎಚ್ ಎಸ್ ಸೈಡ್ ಇದು ಆರ್ ಎಚ್ ಎಸ್ಸನ್ನು ಇಲ್ಲಿ ಸಹ ನಾವು ಆರ್ ಎಚ್ ಎಸ್ ಸೈಡ್ ಇದಕ್ಕೆ ನಾವು ಆ್ಯಡ್ ಮಾಡಿದಾಗ v1 sin square theta v1 square cos square theta ಎರಡು ಸೇಮ್ ಇರೋದ್ರಿಂದ ನಾವಿಲ್ಲಿ v1 cos square theta 1 v1 square sin square theta 1 minus 2 u1 v1 cos theta that is equals to v2 square cos square theta 2 plus v2 sin square theta 2. ಇಲ್ಲಿ ನಮ್ಮ v1 square ಕಾಮನ್ ಇರೋದ್ರಿಂದ ಏನು ತೊಗೊಳ್ಳೋಣ? u1 square we take common, remaining term is cos square theta 1 plus sin square theta 1, that's minus 2 u1 v1 cos theta that is equal to v2 square equals to cos square theta 2 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 2. ನಮಗೆ ಇಲ್ಲೊಂದು ಮ್ಯಾಥ್ಸ್ ಫಾರ್ಮುಲಾ ಗೊತ್ತಿದೆ. ನಮಗೇನು ಗೊತ್ತಿರಿ? ಕಾಸ್ ಸ್ಕ್ವೇರ್ ಥೀಟಾ 1 ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1. ಅದೇನಾಗ್ತದೆ ನಮ್ಗೆ ಈ ಓಲ್ಸ್ ಟರ್ಮ್ ಬಿಕಮ್ಸ್ ಟು 1, ದಿಸ್ ಓಲ್ ಟರ್ಮ್ಸ್ ಕನ್ವರ್ಟ್ ಟು 1. ಆಗ ರಿಮೈನಿಂಗ್ ಇಕ್ವೇಷನ್ ಏನಾಗುತ್ತೆ ನಮ್ಗೆ u1 ಸ್ಕ್ವೇರ್ v1 ಸ್ಕ್ವೇರ್ ಮೈನಸ್ 2 u1 v1 cos theta that is equals to v2. This is equation number 8. From equation number 8 ಮಟ್ಟ ಸಿಕ್ತು ನಮ್ಗೆ. ಅಂದರೆ v2 ಸ್ಕ್ವೇರ್ ಏನಾಗಿರ್ತದೆ? ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್. ಫ್ರಮ್ ಇಕ್ವೇಷನ್ ನಂಬರ್ 3 ಏನಿರ್ತದೆ ನಮ್ಗೆ? ಕನ್ಸರ್ವೇಟಿವ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ m1 u1 ಸ್ಕ್ವೇರ್ ಈಕ್ವಲ್ ಟು ಆಫ್ m1 v1 ಸ್ಕ್ವೇರ್ ಪ್ಲಸ್ ಆಫ್ m2 v2 ಸ್ಕ್ವೇರ್. ಹಿಯರ್ m1 ಈಕ್ವಲ್ಸ್ ಟು m2, ಸೊ ಹಂಗಾಗಿ ಏನಾಗ್ತದೆ ನಮ್ಗೆ m ಎಲ್ಲ ಕಡೆನೂ ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ ಟರ್ಮ್ ಏನು ರೀ? ಆಫ್ ಆಲ್ಸೋ ಡಿವೈಡ್ ಬೈ ಟು ಅವನು ನಮ್ಗೆ ಕ್ಯಾನ್ಸಲ್ ಆಗ್ತದೆ. ರಿಮೈನಿಂಗ್ u1 ಸ್ಕ್ವೇರ್ ಈಕ್ವಲ್ಸ್ ಟು v1 ಸ್ಕ್ವೇರ್ ಪ್ಲಸ್ v2 ಸ್ಕ್ವೇರ್. ಅಗೇನ್ ಇಲ್ಲಿ ನಮ್ಗೆ ವೆಲಾಸಿಟಿ ಆಫ್ ದ ಫಸ್ಟ್ ಪಾರ್ಟಿಕಲ್ ಬಿಫೋರ್ ಕೊಲಿಷನ್, ವೆಲಾಸಿಟಿ ಆಫ್ ದ ಸೆಕೆಂಡ್ ಪಾರ್ಟಿಕಲ್ ಆಫ್ಟರ್ ಕೊಲಿಷನ್. ಸೊ u1 v1ನ ಒಂದು ಕಾಮನ್ ಆಗಿ ಕನ್ಸಿಡರ್ ಮಾಡೋಣ. u1 ಸ್ಕ್ವೇರ್ ಮೈನಸ್ v1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು v2 square. This is equation number 9. ಇನ್ನೊಂದು ಈಸ್ ಇಕ್ವೇಷನನ್ನು ಸಬ್ಸ್ಟಿಟ್ಯೂಟಿಂಗ್ ದ equation 9 ಫ್ರಮ್ equation 8. equation 8 ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ v1 ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗ್ತದೆ ನಮಗೆ? u1 ಸ್ಕ್ವೇರ್ ಪ್ಲಸ್ v1 ಸ್ಕ್ವೇರ್ ಮೈನಸ್ 2 u1 v1 cos theta a minus b whole square that is equals to u1 ಸ್ಕ್ವೇರ್ v1 ಸ್ಕ್ವೇರ್. ಇದನ್ನು ನಾವು ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದಾಗ ಏನಾಗ್ತದೆ? u1 ಗೆಟ್ ಕ್ಯಾನ್ಸಲ್, ಮೈನಸ್ v1 ಈ ಕಡೆ ಬಂದರೆ ಪ್ಲಸ್ v1 ಆಗ್ತದೆ. v1 ಪ್ಲಸ್ v1 ಸ್ಕ್ವೇರ್ ಇಸ್ 2v1 ಸ್ಕ್ವೇರ್ ಮೈನಸ್ 2u1 v1 cos theta ಈಕ್ವಲ್ಸ್ ಟು 0. ಸೊ ನಾವು ಇದನ್ನು ಬ್ಯಾಲೆನ್ಸಿಂಗ್ ಮಾಡಿದ್ರೆ 2 ಗೆಟ್ ಕ್ಯಾನ್ಸಲ್ ಆಗ್ತದೆ. 2 ಗೆಟ್ ಕ್ಯಾನ್ಸಲ್ ಏನಾಗ್ತದೆ ರೀ? ಆಮೇಲೆ v1 ಮೈನಸ್ u1 cos theta equals to 0. ಇಲ್ಲಿ ನಮ್ಗೆ ಏನು ಸಿಗ್ತದೆ ರೀ? 2v1 ಸ್ಕ್ವೇರ್ ಮೈನಸ್ 2u1 v1 cos theta equals to 0. That's v1 minus u1 cos theta equals to 0, or v1 is equals to u1 cos theta 1. This is equation number 10. And also from equation 3 there equals to v1 square equals to u1 square minus v1 square equals to v1 square. Sorry, make a small correction. From equation 3 v2 square equals to u1 square minus v1 square. ಇನ್ನು
v2 ಸ್ಕ್ವಯರ್ ಈಕ್ವಲ್ಸ್ ಟು u1 ಸ್ಕ್ವಯರ್ ಮೈನಸ್ u2 ಸ್ಕ್ವಯರ್ ಕಾಸ್ ಸ್ಕ್ವಯರ್ ತೀಟಾ 1 ಅಂದರೆ v1 ಸ್ಕ್ವಯರ್ನ ಏನಂತ ಬರಿಬೋದು ನಾವಿಲ್ಲಿ u2 ಸ್ಕ್ವಯರ್ ಕಾಸ್ ಸ್ಕ್ವಯರ್ ತೀಟಾ 1 ನಮ್ಗೆ u1 ಸ್ಕ್ವಯರ್ ಇದು u1 ಸ್ಕ್ವಯರ್ ಬರ್ತದೆ ನಮಗೆ. ಸೊ ಎರಡು ಸೇಮ್ ಇರೋದ್ರಿಂದ ನಾವು ಟೇಕ್ u1 ಸ್ಕ್ವಯರ್ ಕಾಮನ್, ರಿಮೈನಿಂಗ್ ಏನು 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂದರೆ ಏನು, ಇಟ್ ಈಸ್ ಸೈನ್ ಸ್ಕ್ವಯರ್ ತೀಟಾ 1. ಹೌದಾ, ದಟ್ ಈಸ್ v2 ಸ್ಕ್ವಯರ್ ಈಕ್ವಲ್ಸ್ ಟು u1 ಸ್ಕ್ವಯರ್ ಸೈನ್ ಸ್ಕ್ವಯರ್ ತೀಟಾ 1. ಹಾಗಾದ್ರೆ v2 ಏನಾಗ್ತದೆ ನಮ್ಗೆ, v2 ಈಸ್ ಈಕ್ವಲ್ ಟು ಸ್ಕ್ವಯರ್ ಇರೋದ್ರಿಂದ ಗೆಟ್ ಕ್ಯಾನ್ಸಲ್ ಆಗಿ v2 ಈಕ್ವಲ್ ಟು u1 ಸೈನ್ ತೀಟಾ 1. v2 ಈಸ್ u1 ಸೈನ್ ತೀಟಾ 1. ಫ್ರಮ್ ಇಕ್ವೇಷನ್ ನಂಬರ್ 10 and 11, equation number 10 and 11 is clear that v1 and v2 are perpendicular component of u1. ಅಂದರೆ ನಮ್ಗೆ ಇನಿಷಿಯಲ್ ವೆಲಾಸಿಟಿ ಏನು ಹೋಗ್ತೈತಲ್ಲ ಆ ಪಾತಿಂದ v1 v2 ಏನಿದಾವ್ರಿ ಈ ಒಂದು ಪಾತಿಗೆ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ ನಮಗೆ. ದಿಸ್ ಪರ್ಪೆಂಡಿಕ್ಯುಲರ್ ಟು ದ ಮೀನ್ ಪಾತ್, ಪರ್ಪೆಂಡಿಕ್ಯುಲರ್ ಟು ದ ಮೀನ್ ಪಾತ್. ಬಟ್ ಈಸ್ ಪಾಸಿಟಿವ್ ಕೋಆರ್ಡಿನೇಟ್ ಒಳಗಿದ್ರೆ ಇದು ನೆಗೆಟಿವ್ ಕೋಆರ್ಡಿನೇಟ್ ಒಳಗಿರ್ತದೆ ನಮಗೆ. ಸೊ ತೀಟಾ 1 ಪ್ಲಸ್ ತೀಟಾ 2 ಈಸ್ ಈಕ್ವಲ್ ಟು 90 ಡಿಗ್ರಿ. ತೀಟಾ 1 ಪ್ಲಸ್ ತೀಟಾ 2 ಅಂದರೆ ಈಚ್ ಎಷ್ಟಿರ್ತದೆ ನಮ್ಗೆ 45 ಡಿಗ್ರಿ. ಮೀನ್ಸ್ ತೀಟಾ ಈಸ್ 45 ಡಿಗ್ರಿ ಒಂದು ನಮ್ಗೆ. ದಟ್ಸ್ ಈಕ್ವಲ್ಸ್ ಟು ತೀಟಾ 1 ಪ್ಲಸ್ ತೀಟಾ 2 ಸಮೇಷನ್ ಆಫ್ ತೀಟಾ 1 ತೀಟಾ 2 ಈಕ್ವಲ್ ಟು 90 ಡಿಗ್ರಿ. Thus, in an elastic collision between particles of equal masses, when one particle is initially at rest, the two particles always moves at a right angle. ಅಂದರೆ ಸಪೋಸ್ ಒಂದು ಪಾರ್ಟಿಕಲ್ಲು ರೆಸ್ಟ್ ಪೊಸಿಷನ್ ಒಳಗಿದ್ದಾಗ ಇನ್ನೊಂದು ಪಾರ್ಟಿಕಲ್ಲು ಸಮ್ ವೆಲಾಸಿಟಿಯಿಂದ ಒಂದು ಕೊಲೈಡ್ ಆಯಿತು ಅಂದರೆ ಏನಾಗ್ತವೆ ರೀ, ಇದ್ರ ನೆಕ್ಸ್ಟ್ ಪ್ರಿಡಿಕ್ಟೆಡ್ ಪಾತ್ ಏನಾಗಿರ್ತದೆ, ಪ್ರಿಡಿಕ್ಟೆಡ್ ಪಾತ್ ರೈಟ್ ಆ್ಯಂಗಲ್ಸ್ ಟು ಈಚ್ ಅದರ್. ಅಂದರೆ ಎರಡೂ ಪಾರ್ಟಿಕಲು 90 ಡಿಗ್ರಿ ಆ್ಯಂಗಲ್ ಒಳಗಡೆ ಸ್ಕ್ಯಾಟರ್ಡ್ ಆಗ್ತಾವೆ ಅನ್ನೋದೊಂದು ಇನ್ಫಾರ್ಮೇಷನ್ ಕೊಡ್ತದೆ ನಮ್ಗೆ. ಯಾವಾಗ ಒಂದು ಪಾರ್ಟಿಕಲ್ ಎಟ್ ರೆಸ್ಟ್ ಇರಬೇಕು, ಇನ್ನೊಂದು ಪಾರ್ಟಿಕಲ್ ಸಮ್ ವೆಲಾಸಿಟಿಯಿಂದ ಇದ್ದಾಗ ಎರಡು ನಡುವೆ ಕೊಲೈಡ್ ಆದಾಗ. ಈ ಸಪೋಸ್ ಎರಡು ಪಾರ್ಟಿಕಲ್ಲು ರನ್ನಿಂಗ್ ಒಳಗೆ ಮೂಮೆಂಟ್ ಒಳಗಿದ್ದಾಗ ಕೊಲೈಡ್ ಆದರೆ ಏನಾಗ್ತದೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ದಿಸ್ ಈಸ್ ದ 2-dimensional motion, elastic in 2-dimensional collision. ಥ್ಯಾಂಕ್ ಯು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಜನಕ್ಕೆ. ಥ್ಯಾಂಕ್ ಯು.